ಎನ್ಸಿಬಿ ಟೈಮ್ಸ್ ವೀಕ್ಷಕರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ದರ್ಶನ್ ಹುಣಸೂರು. ಕೌಟುಂಬಿಕ ವಿಚಾರಕ್ಕೆ ಪತಿಯೇ ಪತ್ನಿಯನ್ನ ಚಾಕುವಿನಿಂದ ಕೊಲೆಗೈದಿರುವಂತಹ ಘಟನೆ ಕೆಂಗೇರಿ ಠಾಣೆ ವ್ಯಾಪ್ತಿಯ ಜಟ್ಟಿಗನಹಳ್ಳಿ ಸ್ಮಶಾನದ ಖಾಲಿ ಜಾಗದಲ್ಲಿ ನಡೆದಿದೆ. ಜಟ್ಟಿಗನಹಳ್ಳಿ ನಿವಾಸಿ 30 ವರ್ಷದ ಗೌರಿ ಕೊಲೆಯಾದಂತಹ ಮಹಿಳೆ. ಕೃತ್ಯ ಎಸಗಿರುವಂತಹ 35 ವರ್ಷದ ನಾಗೇಶ್ ಎಂಬಾತನನ್ನ ಈಗಾಗಲೇ ಬಂಧಿಸಲಾಗಿದೆ. ಮದ್ಯದ ಅಮಲಿನಲ್ಲಿ ದಂಪತಿ ಗಲಾಟೆಯನ್ನ ಮಾಡಿಕೊಂಡಿದ್ದು, ಇದು ವಿಕೋಪಕ್ಕೆ ಹೋದಾಗ ದುರ್ಘಟನೆ ನಡೆದಿದೆ. ಬೆಂಜಮಿನ್ ಎಂಬುವರು ನೀಡಿರುವಂತಹ ದೂರಿನ ಮೇರೆಗೆ ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಲಾಗಿದೆ ಅಂತ ಹೇಳಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ದೂರುದಾರ ಬೆಂಜಮಿನ್ ಬುಧವಾರ ಬೆಳಗ್ಗೆ 10:30 ವೇಳೆಗೆ ಬನಶಂಕರಿ 6ನೇ ಹಂತದ 10ನೇ ಬ್ಲಾಕ್ ಜಟ್ಟಿಗನಹಳ್ಳಿ ಸ್ಮಶಾನದ ಖಾಲಿ ಜಾಗದ ಬಳಿಯಲ್ಲಿ ಬಹಿರ್ದೆಸೆಗೆ ಹೋದಂತಹ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕುತ್ತಿಗೆಗೆ ಚಾಕುವಿನಿಂದ ಚುಚ್ಚಿರುವಂಥದ್ದು ಕಂಡು ಬಂದಿದೆ. ನಂತರ ಅವರು ಪೊಲೀಸ್ ಸಹಾಯವಾಣಿ 112ಗೆ ಕರೆಯನ್ನ ಮಾಡಿ ವಿಷಯ ತಿಳಿಸಿದ್ದಾರೆ. ಮೃತ ಮಹಿಳೆಯ ಹೆಸರು ಗೌರಿ ಮತ್ತು ಆಕೆಯ ಪತಿ ನಾಗೇಶ್ ಎಂಬುವಂಥದ್ದು ಗೊತ್ತಾಗಿದೆ. 7-8 ವರ್ಷಗಳ ಹಿಂದೆ ಇಬ್ಬರು ಕೂಡ ಮದುವೆ ಆಗಿದ್ರು. ಇಬ್ಬರ ನಡುವೆ ಕೌಟುಂಬಿಕ ಕಲಹ ಇತ್ತು. ಆಗಾಗ ಜಗಳ ಮಾಡ್ತಾ ಇದ್ರು. ನಾಗೇಶ್ ಗೌರಿಯನ್ನ ಸುಮಾರು 5-6 ವರ್ಷಗಳ ಕಾಲ ಬೇರೆ ಊರಿನಲ್ಲಿ ಬಿಟ್ಟಿದ್ದ. ಕಳೆದ 3 ದಿನಗಳ ಹಿಂದಷ್ಟೇ ಗೌರಿಯನ್ನ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದ. ಮತ್ತೆ ಅವರಿಬ್ಬರು ಕೂಡ ಮಂಗಳವಾರ ಸಂಜೆ ಜಗಳ ಮಾಡಿಕೊಂಡಿದ್ದಾರೆ. ಸಂಜೆ 7 ಗಂಟೆ ಸುಮಾರಿಗೆ ನಾಗೇಶ್ ಪತ್ನಿ ಗೌರಿಯನ್ನ ಸ್ಮಶಾನದ ಕಡೆಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ. ನವದೆಹಲಿಯ ಸುರೇಂದ್ರನಗರ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ಸಾವರ್ಕರ್ ಅವರ ಚಿತ್ರ ಇರುವಂತಹ ಫೋಟೋವನ್ನ ಧರಿಸಿ ತಿರಂಗ ಯಾತ್ರೆಯನ್ನ ಕೈಗೊಂಡಿದ್ರು. ಇದನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಶಾಲೆಯು ಟಿ ಶರ್ಟ್ಗಳನ್ನ ಮುದ್ರಿಸಿ ಮಕ್ಕಳನ್ನ ಧರಿಸುವಂತೆ ಮಾಡಿರುವಂಥದ್ದು ತಪ್ಪು ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಆರೋಪ ಮಾಡಿದ್ರು. ಗಾಂಧಿ ಹತ್ಯೆಗೆ ಸಂಚು ರೂಪಿಸಿದಂತಹ ಆರೋಪ ಸಾವರ್ಕರ್ ಮೇಲಿದೆ ಅಂತಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಸಾವರ್ಕರ್ ಅವರ ಫೋಟೋ ಧರಿಸುವಂಥದ್ದು ಸರಿಯಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಈ ಬಗ್ಗೆ ವಿವಾದ ಉಂಟಾದಾಗ ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು. ಈ ಬಗ್ಗೆ ಗುಜರಾತ್ನ ಗೃಹ ಸಚಿವ ಹರ್ಷ್ ಸಾಂಘ್ವಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಅಥವಾ ವಿಡಿಯೋದಲ್ಲಿ ಕಂಡುಬಂದಿರುವಂತಹ ನಾಯಕ ವೀರ ಸಾವರ್ಕರ್ ಮತ್ತು ನೇತಾಜಿ ಅವರ ದೇಶಭಕ್ತಿಯನ್ನ ಸಾಬೀತುಪಡಿಸೋದಕ್ಕೆ ಅರ್ಹರಲ್ಲ. ಸುರೇಂದ್ರನಗರದಲ್ಲಿ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುವಂತಹ ಸಣ್ಣ ಮಕ್ಕಳ ಟಿ ಶರ್ಟ್ಗಳನ್ನ ಕಸಿದುಕೊಳ್ಳುವಂಥದ್ದು ಅತ್ಯಂತ ಖಂಡನೀಯ. ಇಂದು ವೀರ್ ಸಾವರ್ಕರ್ ಮತ್ತು ನಾಯಕ ಸುಭಾಷ್ ಚಂದ್ರ ಬೋಸ್ ಅವರನ್ನ ಅವಮಾನಿಸಿದವರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 126/2, 189/3, 221, 197C ಹಾಗೆ 352 ಮತ್ತು 353ರ ಅಡಿಯಲ್ಲಿ ಆರೋಪವನ್ನು ಹೊರಿಸಲಾಗಿದೆ. ಕಾರ್ಕಳ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಯ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಕಳ ಥೀಮ್ ಪಾರ್ಕ್ ಪರಶುರಾಮ ಮೂರ್ತಿ ವಿಚಾರವಾಗಿ ಶಾಸಕ ಸುನೀಲ್ ಕುಮಾರ್ ವಿರುದ್ಧ ಗುಡುಗಿದ್ದಾರೆ. ಶಾಸಕರು ಬಿದ್ದರೂ ಕೂಡ ಮೀಸೆ ಮಣ್ಣಾಗಲ್ಲ ಅನ್ನುವಂತಹ ಭಾವನೆಯಲ್ಲಿದ್ದಾರೆ. ದೇವರ ರಾಮನ ಹೆಸರಿನಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದವರು ಈಗ ಭಗವಂತನಿಗೆ ಮೋಸವನ್ನ ಮಾಡಿದ್ದಾರೆ. ಕಂಚಿನದ್ದೋ ಅಥವಾ ಫೈಬರ್ನದ್ದೋ ಅನ್ನುವಂಥದ್ದು ಜಗಜ್ಜಾಹೀರಾತಾಗಿದೆ. ಈಗಲಾದರೂ ಉಡುಪಿ ಜಿಲ್ಲೆಯ ಜನತೆ ಎಚ್ಚೆತ್ತುಕೊಳ್ಬೇಕು. ಇವರು ದೇವರನ್ನೇ ಬಿಟ್ಟಿಲ್ಲ, ಇನ್ನು ಮನುಷ್ಯರು ಯಾವ ಲೆಕ್ಕ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಆಡಳಿತದ ಕೊನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಗೋಮಾಳದಲ್ಲಿ ಪರಶುರಾಮನ ಮೂರ್ತಿ ಸ್ಥಾಪನೆ ಮಾಡಬಾರದು ಅಂತ ಹೇಳಿ ನಿರ್ಧಾರ ಕೈಗೊಳ್ಳಲಾಗಿತ್ತು. ಈ ಮೂರ್ತಿ ಕಾಮಗಾರಿ ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ. ಮೂರ್ತಿಯನ್ನ ಪೂರ್ಣಗೊಳಿಸುವಂಥದ್ದು ನಮ್ಮ ಉದ್ದೇಶ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಿಳಿಸಿದ್ದಾರೆ. ಇದೇ ವೇಳೆ ಬೈಂದೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವರು, ಹಕ್ಕುಚ್ಯುತಿ ಎಂದರೇನು ಎಂದು 2 ಬಾರಿ ಶಾಸಕಿಯಾದಂತಹ ನನಗೆ ಗೊತ್ತಿದೆ. ಅಧಿಕಾರದ ಲಾಭ ದುರ್ಲಾಭದ ಬಗ್ಗೆ ನನಗೆ ಸಾಮಾನ್ಯ ಜ್ಞಾನ ಕೂಡ ಇದೆ. ಯಾರ ಹಕ್ಕನ್ನು ಕೂಡ ಯಾರು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳ ಸಭೆ ಎಲ್ಲಿ ಕರಿಬೇಕು ಅಲ್ಲೇ ಕರಿಬೇಕು, ಏನು ತೊಂದರೆ ಆಗೋದಿಲ್ಲ. ತನ್ನ ಖಾಸಗಿ ಸ್ಥಳದಲ್ಲಿ ಅಧಿಕಾರಿಗಳನ್ನ ಸಭೆಗೆ ಕರೆದ್ರೆ ತೊಂದರೆ ಆಗತ್ತೆ. ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಕಚೇರಿಗಳಲ್ಲಾಗುವಂಥದ್ದೇ ಒಂದು ಪ್ರೋಟೋಕಾಲ್ ಅಂತ ಹೇಳಿ ಬೈಂದೂರು ಶಾಸಕ ಗುರುರಾಜ್ ಜಂಟಿಹೊಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕತ್ರಿಯನ್ನು ಹಾಕೋದಿಲ್ಲ ಅಥವಾ ಪುನರ್ ಪರಿಶೀಲನೆಯೂ ಮಾಡೋದಿಲ್ಲ. ಯಥಾವತ್ತಾಗಿ ಏನು ಇಲೆಕ್ಷನ್ಗಿಂತ ಮುಂಚೆ ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ವಿ 5 ಗ್ಯಾರಂಟಿಗಳ ಬಗ್ಗೆ, 5 ಗ್ಯಾರಂಟಿಗಳು ಮೊದಲೇಗಿದ್ದು ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ. ಯಾರು ಕೂಡ ಇದರ ಬಗ್ಗೆ ಬೇರೆ ರೀತಿಯಾಗಲಿ ಅನ್ಯತೆ ಆಗಲಿ ವ್ಯಾಖ್ಯಾನಿಸಬಾರ್ದು ಅಂತ ಕೇಳ್ಕೊಳ್ತೀನಿ. ಮಾತು ಕೇಳಲಿಕ್ಕೆ ಬಯಸ್ತೇನೆ. ನಾನು 2ನೇ ಬಾರಿ ಶಾಸಕಿ. ನನಗೆ ಗೊತ್ತು ಹಕ್ಕುಚ್ಯುತಿ ಅಂದರೆ ಏನು, ಅಧಿಕಾರದ ಲಾಭ ಹೇಗೆ, ಅಧಿಕಾರದ ದುರ್ಲಾಭ ಹೇಗೆ,
ನಾವು ಪ್ರೋಟೋಕಾಲ್ ಹೇಗೆ ಮೇಂಟೈನ್ ಮಾಡಬೇಕು, ಇದು ಸಾಮಾನ್ಯ ಜ್ಞಾನ ನಮಗೆಲ್ಲ ಇದೆ. ಯಾರ ಹಕ್ಕನ್ನು ಕೂಡ ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಶಾಸಕರು ನನಗೆ ಗಮನಕ್ಕೆ ಬಂದ ತಕ್ಷಣ ನಾನು ಕೇಳಿದೆ, ಜಿಲ್ಲಾಡಳಿತದ ಮುಖ್ಯಸ್ಥರನ್ನು ಕೇಳಿದಾಗ ಮಾನ್ಯ ಶಾಸಕರು ಅವರು ಎಲ್ಲಿ ಆಫೀಸರ್ಗಳ ಮೀಟಿಂಗನ್ನು ಕರಿಬೇಕು ಅಲ್ಲಿ ಕರೆದು ಮಾಡಿದ್ರೆ ತೊಂದರೆ ಏನಿಲ್ಲ. ಆದರೆ ಅವರು ಪರ್ಸ್ನಲ್ ತಮ್ಮ ಜಾಗದಲ್ಲಿ ಕರೆದು ಮಾಡಿದ್ರೆ ತೊಂದರೆ ಎಲ್ಲರಿಗೂ ಆಗುತ್ತೆ. ಯಾಕಂದರೆ ಸಾರ್ವಜನಿಕ ನಾವು ಪಬ್ಲಿಕ್ ಲೈಫ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಾಸಕರಾಗಲಿ ಅಥವಾ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮ ಮನೆಯಲ್ಲಿ ಮೀಟಿಂಗ್ನ ನಡೆಸಲಿಕ್ಕೆ ಸಾಧ್ಯನಾ? ಪಕ್ಕದಲ್ಲಿ ಒಂದು ನಮ್ಮದು ಶೆಡ್ ಇದೆ, ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಗೃಹಗಳಲ್ಲೇ ಆದ್ರೇ ಅದು ಒಂದು ಪ್ರೋಟೋಕಾಲ್. ಖಂಡಿತವಾಗ್ಲೂ ಗೋಮಾಳ ಜಾಗದಲ್ಲಿ ಏನು 280 ಎಕರೆ ಗೋಮಾಳ ಪ್ರದೇಶದಲ್ಲಿ ಮೂರ್ತಿಯನ್ನು ಮಾಡಬಾರ್ದು ಅಂತ BJPಯ ಕೊನೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ನು ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ. ಯಾರು? ನಾವಲ್ಲ, BJPಯ ಕೊನೆ ಕ್ಯಾಬಿನೆಟ್ನಲ್ಲಿ. ಆದರೂ ಕೂಡ ಅಲ್ಲಿ ಮಾಡಿದ್ದಾರೆ. ಆದರೆ ನಾವು ಅದಕ್ಕೆ ಕೈ ಹಾಕಲಿಲ್ಲ. ನಾವು ಅದನ್ನು ಮುಂದುವರಿಸಬೇಕು, ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಆಸೆ, ಅದರ ಉದ್ದೇಶ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಆ ಮೂರ್ತಿಯನ್ನು ಕಂಪ್ಲೀಟ್ ಮಾಡುವುದು ನಮ್ಮ ಸರ್ಕಾರದ ಹೊಣೆ. ಗೋಮಾಳ ಜಾಗ ಅವರು ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, BJPಯವರು ದ್ವಂದ್ವ ನಿಲುವನ್ನು ನೋಡಿ ನೀವು. ಒಂದು ಕಡೆ ದೇವರ ಹೆಸರಲ್ಲಿ ರಾಜಕಾರಣ ಮಾಡಿದ್ದಾರೆ, ಇನ್ನೊಂದು ಕಡೆ ಗೋಮಾಳದಲ್ಲಿ ಮಾಡಬಾರ್ದು ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕ್ಯಾಬಿನೆಟ್. ಸೊ ಇದು ಯಾರಿಗೆ ಮೋಸ ಆಗ್ತಾ ಇದೆ? ಸುನೀಲ್ ಕುಮಾರ್ ಅವ್ರಿಗೆ ಯಾರಿಗೆ ಮೋಸ ಮಾಡಿದ್ದಾರೆ ಅರ್ಥ ಮಾಡ್ತೀವಿ. BPL ಕೊಡಿ, ಮುಂದುವರಿಸಿ, BPL ಕೊಡಿ. ನನ್ನ ಪ್ರಕಾರ ಆ ರೀತಿ ಅವರೇನು ಮಾತನಾಡಲಿಕ್ಕಿಲ್ಲ. ಯಾಕಂತಂದರೆ ನಾವು ಕ್ಯಾಬಿನೆಟ್ನಲ್ಲಿ ಕಲೀಗ್ಸು ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ. ಎಲ್ಲರ ಒಕ್ಕೋಲಿನ ಧ್ವನಿ ಒಂದೇ. ಏನು ನಾವು ಬರೀ ಚುನಾವಣೆಗೋಸ್ಕರ ರಾಜಕಾರಣಕ್ಕೋಸ್ಕರ ಸ್ವಾರ್ಥದ ರಾಜಕಾರಣಕ್ಕೆ ನಾವು ಗ್ಯಾರಂಟಿಯನ್ನು ಕೊಟ್ಟಿಲ್ಲ. ಏನು ಒಂದು ಉದ್ದೇಶ ಇತ್ತು, ಮಹಿಳೆಯರ ಸಬಲೀಕರಣ ಅನ್ನುವಂಥ ಉದ್ದೇಶ ಇತ್ತು, ಬಡವರನ್ನು ಬಡರೇಖೆಗಿನ್ನ ಮೇಲೆ ತರಬೇಕು ಅನ್ನುವಂಥ ಒಂದೇನು ಉದ್ದೇಶ ಇತ್ತು. ಆ ಉದ್ದೇಶಕ್ಕೆ ನಾವು ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಬೇಕನ್ನುವಂಥದ್ದು ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಕೂಗಾಗಿದೆ. ಎಲ್ಲರಿಗೆ ಮುಂದುವರಿಸ್ತೀರಾ, BPLಗೆ ಮುಂದುವರಿಸ್ತೀರಾ? ಈಗ ಹೇಗಿದೆಯೋ ಸದ್ಯಕ್ಕೆ ಇವತ್ತಿನವರೆಗೂ ಏನು ಯಾವ ಯೋಜನೆಗಳು ಯಾವ್ಯಾವ ರೀತಿಯಲ್ಲಿ ಜಾರಿಗೆ ಇದ್ದಾವೆ ಅದೇ ರೀತಿ ಜಾರಿಯಲ್ಲಿ ಮುಂದುವರಿತವೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.